ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ನಾವು ಇಂದು ಬಣ್ಣಗಳ ಜಗತ್ತಿಗೆ ಪಯಣ ಹೊರಟಿದ್ದೀವಿ. ಇವತ್ತು ಸೆಕೆಂಡರಿ ಕಲರ್ಸ್ ಬಗ್ಗೆ ಮಾತಾಡೋಣ. ಯಾವುವು ಅಪ್ಪಟ ಪ್ರಾಥಮಿಕ ಬಣ್ಣಗಳು? ಪ್ರಾಥಮಿಕ ಬಣ್ಣಗಳು ಕೆಂಪು, ನೀಲಿ, ಹಳದಿ. ಕೆಂಪು, ನಾನು ಕೆಂಪು, ಉತ್ಸಾಹದ ಬಣ್ಣ. ಹಳದಿ, ನಾನು ಹಳದಿ, ಬೆಳಕು, ಉಲ್ಲಾಸ, ಸಂತೋಷವನ್ನು ತರುತ್ತೇನೆ. ನೀಲಿ, ನಾನು ನೀಲಿ, ಆಕಾಶ, ಸಮುದ್ರದ ಶಾಂತಿಯಂತೆ. ಕೆಂಪು ಹಳದಿ ಬಣ್ಣಗಳ ಮಿಶ್ರಣದಿಂದ ಸೇರಿ ಕಿತ್ತಳೆ ಬಣ್ಣ ಹುಟ್ಟುತ್ತಾಳೆ. ಕಿತ್ತಳೆ, ನಮಸ್ಕಾರ. ನಾನು ಕಿತ್ತಳೆ ಬಣ್ಣ, ನಾನು ಉರಿಯುತ್ತಿರುವ ಸೂರ್ಯನ ಹತ್ತಿರ. ನಾನು ಸೆಕೆಂಡರಿ ಕಲರ್. ಅಯ್ಯೋ, ಬಣ್ಣಗಳು ಮಾತಾಡ್ತಾ ಇದ್ದಾರಲ್ಲವೇ? ಹೌದು, ಪ್ರತಿ ಬಣ್ಣವೂ ಬದುಕಿರುವ ಪ್ರಜ್ಞಾವಂತ ಜೀವ. ಮಕ್ಕಳ ಕಲ್ಪನೆಗೆ ಬಣ್ಣಗಳು ಜೀವ ನೀಡುತ್ತವೆ. ಹಳದಿ ಮತ್ತು ನೀಲಿ ಬಣ್ಣ ಸೇರಿ ಹೊಸ ಬಣ್ಣ ಹುಟ್ಟುತ್ತಾನೆ. ಹಸಿರು ಹುಲ್ಲು ಹಾಸಿಗೆಯಂತೆ ಹಾಸುತ್ತಾ ನನಗೆ ನಮಸ್ಕಾರ ಹೇಳಿ. ನಾನು ಹಸಿರು, ಪ್ರಕೃತಿಯ ಬಣ್ಣ, ಪ್ರಕೃತಿಗೆ ಜೀವದ ಚಿಹ್ನೆ. ಅದ್ಭುತ. ಹಸಿರು ಪಕ್ಕದಲ್ಲೇ ನನ್ನ ಗೆಳೆಯ ಹಾಸು ಮನೆಯ ಮರವಿದೆ. ಹಸಿರು ಸೆಕೆಂಡರಿ ಕಲರ್. ಹಳದಿ ಮತ್ತು ನೀಲಿ ಸೇರುತ್ತಿದ್ರೆ ಜೀವದ ಹಸಿರು ಕಿರುಬಣ್ಣ ಹುಟ್ಟುತ್ತದೆ. ನೀಲಿ ಮತ್ತು ಕೆಂಪು ಬಣ್ಣಗಳು ಸೇರಿ ನೇರಳೆ ರೂಪಾಂತರವಾಗುತ್ತದೆ. ನೇರಳೆ ಶ್ರಾವಣದ ಮೋಡದಂತೆ ಮಾತಾಡುತ್ತಾ ನಮಸ್ಕಾರ. ನಾನು ನೇರಳೆ. ರಹಸ್ಯ, ಕಲ್ಪನೆ, ನಾಟಕದ ಬಣ್ಣ. ಆರೇ ನೇರಳೆ ತಂಗಿ, ನೀನು ಹೇಗೆ ನೀಲಿ ಮತ್ತು ಕೆಂಪಿನಿಂದ ಬಂದೆ? ನೇರಳೆ, ಹೌದು, ನಾನು ಅವರ ಮಿಲನದ ಕಲ್ಪನೆಯಿಂದ ಹುಟ್ಟಿದ ಸೆಕೆಂಡರಿ ಕಲರ್ ಆಗಿದ್ದೇನೆ. ಮಕ್ಕಳೇ, ಪ್ರಾಥಮಿಕ ಬಣ್ಣಗಳು ಮಿಶ್ರಣಗೊಂಡಾಗ ಹುಟ್ಟುವ ಹೊಸ ಬಣ್ಣಗಳು ಸೆಕೆಂಡರಿ ಕಲರ್ಸ್. ಅವು ನಮ್ಮ ಕಲೆಗೆ ಮತ್ತಷ್ಟು ಪ್ರಾಣ ತುಂಬುತ್ತವೆ. ಬಣ್ಣಗಳು ಕುಣಿದು ಕುಪ್ಪಳಿಸುತ್ತಾ ಹಾಡುತ್ತಾರೆ. ಬಣ್ಣಗಳು ಹೊಸ ಗೀತೆಯಂತೆ. ನಾವು ಬಣ್ಣಗಳ ಕುಟುಂಬದ ಗೆಳೆಯರಾಗಿ ಬಾಳೋಣ. ಹೊಂದಾಣಿಕೆಯ ನುಡಿಗಳು, ಚಿತ್ರಕಲೆಗೊಂದು ನಮನ. ನನ್ನ ನವಬಣ್ಣಗಳ ಚಿಕ್ಕ ಪ್ರಪಂಚ. ಅದ್ಭುತ. ನೀನು ಕಲಿತೆ. ಕಲೆಯೆಂದರೆ ಕೇವಲ ಬಣ್ಣವಲ್ಲ, ಭಾವ, ಮಿಶ್ರಣ, ಮಿತಿಯ ಸೌಂದರ್ಯ. ಬಣ್ಣಗಳು ಎಲ್ಲರೂ ಚಿತ್ರಕಲೆಯ ದಿವ್ಯ ಲೋಕಕ್ಕೆ. ಬಣ್ಣಗಳಿಂದ ಅಲಂಕರಣದ ನುಡಿ ನಮನ.